ಥಗ್ ಲೈಫ್ ಚಿತ್ರಕ್ಕೆ ಬ್ಯಾಡ್ ಕಮೆಂಟ್ ಸುರಿಮಳೆ. ಚಿತ್ರ ಬಿಡುಗಡೆಗೂ ಮುನ್ನ ಪರ ವಿರೋಧ ವ್ಯಕ್ತ. ಏನಾಗಲಿದೆ ಥಗ್ ಲೈಫ್ ಭವಿಷ್ಯ? ಕಮಲ್ ಹಾಸನ್ ಮತ್ತು ಮಣಿರತ್ನಂ ಅವರ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವಂತಹ ಥಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಈಗಾಗಲೇ ಟ್ರೈಲರ್ ರಿಲೀಸ್ ಆಗಿದ್ದು, ಟ್ರೇಲರ್ನಲ್ಲಿರುವ ಕಮಲ್ ಹಾಸನ್ ಅವರ ಬೋಲ್ಡ್ ಸೀನ್ಗಳು ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ತಮಗಿಂತ ಚಿಕ್ಕ ವಯಸ್ಸಿನ ನಟಿಯರೊಂದಿಗೆ ಲಿಪ್ಲಾಕ್ ದೃಶ್ಯದಲ್ಲಿ ಕಾಣಿಸಿಕೊಂಡಿರುವುದು ಭಾರೀ ಚರ್ಚೆ ಹುಟ್ಟುಹಾಕಿದೆ. ಈ ಚಿತ್ರದ ಮೇಲೆ ಫ್ಯಾನ್ಸ್ ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಈ ಚಿತ್ರವನ್ನು ನಿರ್ದೇಶನ ಮಾಡಿರುವುದು ಮಣಿರತ್ನಂ ಅವರು. ನಾಯಗನ್ ಚಿತ್ರದ ಬಳಿಕ ನಟ ಕಮಲ್ ಹಾಸನ್ ಮತ್ತು ಮಣಿರತ್ನಂ ಮತ್ತೊಮ್ಮೆ ಥಗ್ ಲೈಫ್ ಸಿನಿಮಾದಲ್ಲಿ ಒಂದಾಗಿದ್ದಾರೆ. ಸದ್ಯ ರಿಲೀಸ್ ಆಗಿರುವ ಟ್ರೇಲರ್ ಬೇರೆಯದೇ ವಿಚಾರಕ್ಕೆ ಸುದ್ದಿಯಾಗ್ತಾ ಇದೆ. ರಕ್ತ ಕಣ್ಣೀರು ಅಭಿರಾಮಿ ಕಮಲ್ ಪತ್ನಿ. 70 ವರ್ಷದ ಕಮಲ್ಗೆ ರೊಮ್ಯಾನ್ಸ್ ಬೇಕಿತ್ತ? ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳ ಪ್ರವಾಹ. ಎಸ್, ಕಮಲ್ ಹಾಸನ್ ಥಗ್ ಲೈಫ್ ಸಿನಿಮಾದಲ್ಲಿ ರಂಗರಾಯ ಶಕ್ತಿವೇಲ್ ನಾಯ್ಕರ್ ಎಂಬ ಪಾತ್ರ ಮಾಡಿದ್ದಾರೆ. ರಕ್ತ ಕಣ್ಣೀರು, ಲಾಲಿ ಹಾಡು ಖ್ಯಾತಿಯ ನಟಿ ಅಭಿರಾಮಿ ಅವರು ಕಮಲ್ಗೆ ಪತ್ನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಆದರೆ ದೃಶ್ಯವೊಂದರಲ್ಲಿ ಕಮಲ್ ಜೊತೆ ಅಭಿರಾಮಿ ಲಿಪ್ಲಾಕ್ ಮಾಡಿರುವುದು ಟ್ರೇಲರ್ನಲ್ಲಿ ಕಂಡಿದೆ. ಹಾಗೆಯೇ ತ್ರಿಷಾ ಈ ಸೀನ್ನಲ್ಲಿ ಕಮಲ್ ಹಾಸನ್ಗೆ ಪ್ರೇಯಸಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಜೊತೆಗೂ ಕಮಲ್ ಹಾಸನ್ ಅವರು ರೊಮ್ಯಾನ್ಸ್ ಮಾಡಿರುವುದು ಥಗ್ ಲೈಫ್ ಸಿನಿಮಾ ಟ್ರೇಲರ್ನಲ್ಲಿ ಕಂಡಿದೆ. ಥಗ್ ಲೈಫ್ ಸಿನಿಮಾ ಟ್ರೇಲರ್ ಕಂಟೆಂಟ್ ವಿಚಾರದ ಬದಲು ಇವೆರಡೇ ಸೀನ್ಗಳು ಭಾರೀ ಚರ್ಚೆ ಆಗ್ತಾ ಇದೆ. 70 ವರ್ಷದ ಕಮಲ್ ಹಾಸನ್ ಅವರು ತಮಗಿಂತಲೂ ಚಿಕ್ಕ ವಯಸ್ಸಿನ ನಟಿಯರ ಜೊತೆ ಹೀಗೆ ಕಾಣಿಸಿಕೊಳ್ಳುವುದು ಬೇಕಿತ್ತಾ ಎಂದು ಸ್ವತಃ ಕಮಲ್ ಹಾಸನ್ ಫ್ಯಾನ್ಸೇ ಪ್ರಶ್ನೆ ಮಾಡಿದ್ದಾರೆ. ಏನಿದು ಶುಗರ್ ಬೇಬಿ ಸಾಂಗ್? ಅಭಿರಾಮಿಗೆ 41, ತ್ರಿಷಾಗೆ 42. ಯಾವಾಗ ತೆರೆಗೆ ಬರುತ್ತೆ ಥಗ್ ಲೈಫ್? ನಟಿ ಅಭಿರಾಮಿಗೆ ಈಗ 41 ವಯಸ್ಸು, ಇನ್ನು ನಟಿ ತ್ರಿಷಾ ಅವರಿಗೆ ಈಗ 42 ವಯಸ್ಸು. ಹೀಗೆ ತಮಗಿಂತಲೂ ತುಂಬಾ ಚಿಕ್ಕ ವಯಸ್ಸಿನ ನಟಿಯರ ಜೊತೆ ಕಮಲ್ ಹಾಸನ್ ಹೀಗೆ ಕಾಣಿಸಿಕೊಳ್ಳೋದು ಬೇಕಿತ್ತಾ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಲಾಗ್ತಾ ಇದೆ. ಇನ್ನು ಮಣಿರತ್ನಂ ಮತ್ತು ಕಮಲ್ ಹಾಸನ್ ತರಹ ಲೆಜೆಂಡ್ಗಳು ಸೇರಿ ಮಾಡಿರುವ ಸಿನಿಮಾ ಇದು. ಯಾವ ಸೀನ್ಗಳನ್ನು ಸುಮ್ಮನೆ ಶೂಟ್ ಮಾಡಿರೋದಿಲ್ಲ. ಕಥೆಗೆ ಅಗತ್ಯವಿರುವುದರಿಂದಲೇ ಇಂತಹ ಸೀನ್ಗಳನ್ನು ಸಿನಿಮಾದಲ್ಲಿ ಇವೆ ಎಂದು ಕೆಲವರು ವಾದಿಸ್ತಾ ಇದ್ದಾರೆ. ಸದ್ಯ ಚರ್ಚೆಯಂತೂ ಜೋರಾಗಿದೆ. ಸಿನಿಮಾ ತೆರೆಕಂಡ ಮೇಲೆ ಎಲ್ಲದಕ್ಕೂ ಉತ್ತರ ಸಿಗಲಿದೆ. ಕಮಲ್ ಹಾಸನ್, ತ್ರಿಷಾ, ಅಭಿರಾಮಿ, ಸಿಂಭು, ಐಶ್ವರ್ಯ, ಲಕ್ಷ್ಮಿ ಮುಂತಾದವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಾಡುಗಳಿಗೆ AR ರೆಹಮಾನ್ ಅವರ ಸಂಗೀತವಿದ್ದು, ಸ್ವತಃ ಕಮಲ್ ಹಾಸನ್ ಮತ್ತು ಮಣಿರತ್ನಂ ಈ ಚಿತ್ರಕ್ಕೆ ಹಣ ಹಾಕಿದ್ದಾರೆ. ಇನ್ನು ಜೂನ್ 5ರಂದು ತಮಿಳು ಸೇರಿದಂತೆ ಹಲವು ಭಾಷೆಗಳಲ್ಲಿ ಈ ಸಿನಿಮಾ ತೆರೆಗೆ ಬರಲಿದೆ. ಈಗಾಗಲೇ ಶುಗರ್ ಬೇಬಿ ಹಾಡು ಸಹ ಸಖತ್ ಸದ್ದು ಮಾಡ್ತಾ ಇದೆ. ಹಣಕ್ಕಾಗಿ ವಯಸ್ಸಾದ ಪುರುಷನ ಜೊತೆಗಿನ ಯುವತಿಯ ಸಂಬಂಧವನ್ನು ಈ ಹಾಡು ಸೂಚಿಸ್ತಾ ಇದೆ. ಇದು ಕೂಡ ಮುಂಬರುವ ದಿನಗಳಲ್ಲಿ ವಿವಾದ ಹುಟ್ಟಿ ಹಾಕಿದ್ರೂ ಆಶ್ಚರ್ಯವೇನಿಲ್ಲ. ಅದೇನೇ ಇದ್ರೂ ಚಿತ್ರದ ಮೇಲೆ ನೆಟ್ಟಿಗರು ಒಂದು ಕಣ್ಣಿಟ್ಟಿದ್ದು, ಚಿತ್ರಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಸಿಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7.